ಮಾದರಿ ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕವಾದ ಯಾವುದೇ ಓಟಗಳು ಬರ್ತಾ ಇಲ್ಲ. 4 ಎಸೆತ ಚುಕ್ಕಿಯಾಗುತ್ತಾ ಇದೆ. 2 ಚೆಂಡು ಬಾಕಿ. 5ನೇ ಬಾರಿ ಶ್ರೇಷ್ಠ ಮಟ್ಟದ ದಾಳಿ. ಶಾಫಿ ಕೆಂಪು ಆಟಿನೊಂದಿಗೆ ಶಾಫಿ ಒಂದೆಡೆಯಲ್ಲಿ, ಮತ್ತೊಂದೆಡೆಯಲ್ಲಿ ಆಸೀಫ್ ಕುಪ್ಪೆಪದವ್. ಶ್ರೇಷ್ಠ ಮಟ್ಟದ ದಾಳಿ ನೋಡಿ, 1 ಓಟಗಳು ಬರ್ತಾ ಇದೆ. 4 ಓವರಿನ ಮುಕ್ತಾಯವಾಗಿದೆ. ಐದನೇ ಓವರಿನ ಎಸೆತಗಾರ ಭಾಗದಲ್ಲಿ ರಂಜಿತ್. ಶ್ರೇಷ್ಠ ಮಟ್ಟದ ಎಸೆತಗಾರ ರಂಜಿತ್ ಟು ಶಾಫಿ. ಮತ್ತೆ ಅದೇ ಶಾಫಿ. ಶ್ರೇಷ್ಠ ಮಟ್ಟದ ದಾಳಿ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಇದರ ಮಧ್ಯೆ 4 ಓಟಗಳ ಸೇರ್ಪಡೆವಾಗುತ್ತಾ ಇದೆ. ತಂಡದ ಖಾತೆ ಹೆಚ್ಚು ಏರುತ್ತಾ 20 ಓಟಗಳು ಬರ್ತಾ ಇದೆ NFC ಅಂಗರಗುಂಡಿಗೆ. ಶಾಫಿ 14ರಲ್ಲಿದ್ದಾರೆ, ಆಸೀಫ್ 2ರಲ್ಲಿದ್ದಾರೆ. 5ನೇ ಓವರಿನ ದ್ವಿತೀಯ ಎಸೆತಗಾರ ಭಾಗದಲ್ಲಿ ರಂಜಿ. ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕವಾದ 1 ಓಟ, 1 ಸುಲಭ, 2ಕ್ಕೆ ಪ್ರಯತ್ನ, 2 ಕೂಡ ಪೂರ್ತಿಯಾಗುತ್ತಾ ಇದೆ. ಶಾಫಿನವರು 1 ಸಿಕ್ಸರ್ ಬಾರಿಸಿದಲ್ಲಿ ₹500 ಘೋಷಣೆವಾಗಿದೆ. ಸೌಕತ್ 16. 5ನೇ ಓವರಿನ 3ನೇ ಬಾರಿ ರಂಜಿತ್ ಟು ಶಾಫಿ. ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕವಾದ 1 ಓಟಗಳು ಬರ್ತಾ ಇದೆ ನೋಡಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಶಾಫಿನವರ ಬ್ಯಾಟ್ ಮೂಲಕ ಬರ್ತಾ ಇದೆ. ತಂಡದ ಖಾತೆ ಚೇರುತ್ತಾ 23. 4ನೇ ಬಾರಿ ರಂಜಿತ್ ಟು ಆಸೀಫ್. ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕವಾದ ಕಾಲಿಗೆ ಬಿದ್ದಂತ ಆ ಚೆಂಡು 1 ಓಟಗಳ ಸೇರಿಬಡಿದೊಂದಿಗೆ ತಂಡದ ಖಾತೆ ಹೆಚ್ಚು ಏರುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 24ರಲ್ಲಿದೆ ತಂಡ. NFC ಹಾಗೂ KFC ಕೋಡಿಕಲ್ ಈ ದಿನದ ಅಂತಿಮ ಪಂದ್ಯವಾಗಿದೆ. ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಲಗ್ಗೆ ಇರುವ ಪಂದ್ಯ ಯಾವುದು? ಶ್ರೇಷ್ಠ ಮಟ್ಟದ ದಾಳಿ, ಕಾಲಿಗೆ ಬಿದ್ದಂತ ಆ ಚೆಂಡು, ಅಂಪೇರ್ ಔಟ್ ಎನ್ನುವ ತೀರ್ಪನ್ನು ಮಾಡುತ್ತಾ ಇದ್ದಾರೆ. ಶಾಫಿನವರ ಇನ್ನಿಂಗ್ಸ್ ಮುಕ್ತಾಯಗೊಳಿಸಲು ಮತ್ತೋರ್ವ ಬಡ್ಡಿಯ ದಾಂಡಿದ ಆಟಗಾರ ನೋಡಬೇಕಾಗಿದೆ. ಅಫ್ತಾಬ್ನವರ ಆಗಮನವಾಗಿದೆ. ಕೊನೆಯ 1 ಎಸೆತ ಬಾಕಿ. ರಂಜಿತ್ ಕೊನೆಯ 1 ಚೆಂಡು ಬಾಕಿ. ಅಫ್ತಾಬ್, ರಂಜಿತ್ ಟು ಅಫ್ತಾಬ್.
ಶ್ರೇಷ್ಠ ಮಟ್ಟದ ಒಡೆತ ಒಂದು ಓಟಗಳ ಹೆಚ್ಚುವರಿಯು ಅಂಕಿಅಂಶ ಪಟ್ಟಿಯಲ್ಲಿ 25 2 ವಿಕೆಟ್ ಪತನವಾಗಿದೆ. ಬಿಗ್ ಬಾಸ್ ಸಮಯ ಈಗ 6:48. ಅಫ್ತಾಬ್ ಒಬ್ಬರಿಂದ ಮುಕ್ತಾಯವಾಗಿದೆ. ಚೇತನ್ ಆರನೇ ಓವರಿನ ಪ್ರಥಮ ಎಸೆತಗಾರ ಭಾಗದಲ್ಲಿ ಚೇತನಾದಲ್ಲಿ, ದಾಂಡುಗಾರ್ ಭಾಗದಲ್ಲಿ ಸ್ಟ್ರೈಕರ್ ತುದಿಯಲ್ಲಿ ಮಣ್ಣಿನ ಮಗ ಅಫ್ತಾಬ್ನವರ ಆಗಮನವಾಗಿದೆ. ಒಂದೆಡೆಯಲ್ಲಿ ಅಫ್ತಾಬಾದಲ್ಲಿ ಮತ್ತೊಂದೆಡೆಯಲ್ಲಿ ಆಶೀಫ್ನವರ ಆಗಮನವಾಗಿದೆ. ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕವಾದ ಯಾವುದೇ ಓಟಗಳು ಬರುತ್ತಾ ಇಲ್ಲ. ಆರಂಭದ ಓವರು ಮೇಡನಾಗಿ ಎಸೆದಿರಂತಹ ಚೇತನ ಅಡ್ಡ ಚೆಂಡು ದ್ವಿತೀಯ ತೀರ್ಪುಗಾರ ಮರೆಗೆವಾಗ್ತಾ ಇದೆ. ಅಡ್ಡ ಚೆಂಡು ತೀರ್ಪು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆವಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 26 2 ವಿಕೆಟ್ ಪತನವಾಗಿದೆ. ಎಸೆತಗಾರ ಭಾಗದಲ್ಲಿ ಚೇತನ್, ದಾಂಡುಗಾರ ಭಾಗದಲ್ಲಿ ಸ್ಟ್ರೈಕರ್ ತುದಿಯಲ್ಲಿ ಅಫ್ತಾಬ್. ಚೇತನ್ ಟು ಅಫ್ತಾಬ್. ಶ್ರೇಷ್ಠ ಮಟ್ಟದ ದಾಳಿಗೆ ಕಾಲಿಗೆ ಬಿದ್ದಂಥ ಆ ಚೆಂಡು ಒಂದು ಓಟಗಳ ಹೆಚ್ಚುವರಿಯು ಆಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 27. ಆರನೇ ಓವರಿನ ಮೂರನೇ ದಾಳಿ ಚೇತನ್. ಶ್ರೇಷ್ಠ ಮಟ್ಟದ ದಾಳಿ, ಬಲವಾದ ಹೊಡೆತ, ಒಂದು ಓಟ ಸುಲಭ, ಒಂದರಲ್ಲಿ ತೃಪ್ತಿಗೊಂಡು ತಂಡದ ಖಾತೆ ಹೆಚ್ಚು ಏರುತ್ತಾ 28. ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕವಾದ ಒಂದು ಓಟಗಳು ಬರ್ತಾ ಇದೆ. ತಂಡದ ಖಾತೆಗೆ ಜಮಿ ಕೂಡುತ್ತಾ 29. ಎಂದು ಬರಲಿಕ್ಕಿದ್ದಾರೆ ಶಮೀರ್ ಮಲ್ಲಾರ್. ಆಂಗ್ಲ ಭಾಷೆಯಲ್ಲಿ ಅಡ್ಡ ಚೆಂಡು ತೀರ್ಪು ಬರ್ತಾ ಇದೆ. 30 ಓಟಗಳು ಬಂದಿದೆ. 31 ಓಟಗಳು ಬಂದಿದೆ, ಕ್ಷಮಿಸಿ. ಅಫ್ತಾಬ್ ಶ್ರೇಷ್ಠ ಮಟ್ಟದ ಓಟದ ಇಲ್ಲಿ ಈ ಧರ್ಮದೆ ನೋಡಿ, ಒಂದು ಸುಲಭ, ಎರಡಕ್ಕೆ ಪ್ರಯತ್ನ, ಎರಡೂ ಕೂಡ ಪೂರ್ತಿಯಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇಲ್ಲಿ ಮಿಸ್ ಫೀಲ್ಡಿಂಗ್ ಮೂಲಕ 3 ಓಟಗಳ ಸೇರ್ಪಡೆವಾಗುತ್ತಾ ಇದೆ. ಅಫ್ತಾಬ್ 34 ತಂಡದ ಖಾತೆ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಇಂದಿನ ದಿನ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಪಂದ್ಯದ ವೀಕ್ಷಕನ ಕೊಡುಗೆ ಆಂಗ್ಲ ಭಾಷೆಗೆ ಧ್ವನಿ ಸಮೀರ್ ಮಲಾರ್ ಕೂಡ ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ರಾಷ್ಟ್ರ ಭಾಷೆಗೆ ಧ್ವನಿ ಸ್ಟಾರ್ ನವಾಜ್ ಕೃಷ್ಣಮರ್ ಇದ್ದಾರೆ. ಅದೇ ರೀತಿ ಅಬ್ದುಲ್ ಸಮದ್ ಕಾಟಿಬಲ್ ಇದ್ದಾರೆ. ನ್ಯೂ ಫ್ರೆಂಡ್ಸ್ ಟ್ರೋಫಿಯ NFC ಟ್ರೋಫಿಯ ಕೊನೆಯ ದಿನ ಇಂದು ಸಾಗಿ ಬರಲಿಕ್ಕಿದೆ. ಇದೇ ಮೈದಾನದಲ್ಲಿ 6 ಓವರ್ ಮುಕ್ತಾಯ, 35ಕ್ಕೆ 2 NFC ಅಂಗರಗುಂಡಿ ತಂಡ KFC ಕೋಡಿಕಲ್ ವಿರುದ್ಧವಾಗಿ NFC ಅಂಗರಗುಂಡಿ ತಂಡ ಪಂದ್ಯವನ್ನು ಮುಂದುವರಿಸಿದೆ. ಧ್ವನಿಯಲ್ಲಿ ಮತ್ತೆ ಮುಂದುವರಿಸುತ್ತಾ ಶಕೀಲ್ ಸೂಪರ್ ಸೋನಿಕ್ ಇದರ ಮುಂದಿನ ಧ್ವನಿಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾವೆ. ಅಂತಿಮ 6 ಚೆಂಡು ಮಾತ್ರ ಬಾಕಿ ಇದೆ.
ನಿಜಾಮ್. ಕೊನೆಯ ಪಂದ್ಯದ ಕೊನೆಯ ಓವರ್. ಡೆತ್ ಓವರ್ ಅನ್ನು ಎಸೆಯಲು ನಿಜಾಮ್ನವರ ಜವಾಬ್ದಾರಿಯನ್ನು ಕೊಡಬೇಕಾಗಿದೆ. ಆರಂಭದ ಚೆಂಡು, ಶ್ರೇಷ್ಠ ಮಟ್ಟದ ದಾಳಿಗೆ ಕಾಲಿಗೆ ಬಿದ್ದಂತ ಆ ಚೆಂಡು ಒಂದು ಓಟಗಳ ಸೇರ್ಪಡೆ. ನಿಜಾಮ್ ಎರಡನೇ ಬಾರಿ. ನಿಜಾಮ್ ಟು ಅಫ್ತಾಬ್. ಓರ್ವ ಅನುಭವಿ ಆಟಗಾರ ಅಫ್ತಾಬ್. ಶ್ರೇಷ್ಠ ಮಟ್ಟ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಹಕೀಮ್ ಚೆಂಡಿನಿಂದ ಆಸಿಫ್. ನಿಜಾಮ್ ಟು ಆಸಿಫ್. ಮೂರನೇ ಬಾರಿ ನಿಜಾಮ್ ಟು ಆಸಿಫ್. ಕುಪ್ಪೆ ಪದಾವ್. ಶ್ರೇಷ್ಠ ಮಟ್ಟದ ದಾಳಿ. ಈ ಮಧ್ಯೆ ನೋಡಿ, ಒಂದು ಸುಲಭ, ಒಂದು ರಲ್ಲಿ, ಎರಡಕ್ಕೆ ಪ್ರಯತ್ನ, ಎರಡು ರನ್ಔಟ್ ಮೂಲಕ ವಿಕೆಟ್ ಪತನವಾಗುತ್ತಾ ಇದೆ. ಅಫ್ತಾಬ್ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಒಡಿಯ ಬಡ್ಡಿ ದಾಟಗಾರ ಅಂತ ನೋಡಬೇಕಾಗಿದೆ, ಕಾದು ನೋಡಬೇಕಾಗಿದೆ. ತಂಡದ ಖಾತೆ ಒಟ್ಟು ಗಳಿಕೆಯಲ್ಲಿ 38. KFC ಕೋಟಿಕಲ್, ಅದೇ ರೀತಿ NFC ಅಂಗರಗುಂಡಿ. ತನ್ವೀರ್ನವರ ಆಗಮನವಾಗಿದೆ. ನಿಜಾಮ್ 4ನೇ ಬಾರಿ ಶ್ರೇಷ್ಠ ಮಟ್ಟದ ಎಕ್ಸ್ಪ್ರೆಸ್ ದಾಳಿಗಾರ ಅಂತ ಹೇಳಬಹುದು. ನಿಜಾಮ್ KFC ಕೋಟಿಕಲ್ಲಿನ ಶ್ರೇಷ್ಠ ಮಟ್ಟದ ದಾಳಿಗೆ ಕಾಲಿಗೆ ಬಿದ್ದಂತ ಆ ಚೆಂಡು ಮತ್ತೆ ನೋಡಿ ಒಂದು ಓಟಗಳ ಹೆಚ್ಚುವರಿಯು. ತಂಡದ ಖಾತೆ ಒಟ್ಟು ಗಳಿಕೆಯಲ್ಲಿ 39. ಸ್ಟ್ರೈಕರ್ ತುದಿಯಲ್ಲಿ ತನ್ವೀರ್ನವರ ಆಗಮನವಾಗಿದೆ. ಎಸೆತಗಾರ ಭಾಗದಲ್ಲಿ ನಿಜಾಮ್. ಕೊನೆಯ 2 ಚೆಂಡು ಬಾಕಿ. 5ನೇ ಬಾರಿ ನಿಜಾಮ್. ಶ್ರೇಷ್ಠ ಮಟ್ಟದ ದಾಳಿಗೆ ರನ್ಔಟ್ ಮೂಲಕ ವಿಕೆಟ್ ಪತನವಾಗಿದೆ. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಅಲೆಯ ಬುಲಿ, ಹೊಟ್ಟೆ ಬಡ್ಡಿಯ ದಾಟಗಾರ ಅಂತ ಹೇಳಬಹುದು, ಮುನೀರ್ ಅವರ ಆಗಮನವಾಗಿದೆ. ಕೊನೆಯ 1 ಚೆಂಡು ಬಾಕಿ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಚೆಂಡು. ಮೂವತ್ತ 4 ವಿಕೆಟ್ ಪತನವಾಗಿದೆ. ಕೊನೆಯ 1 ಚೆಂಡು ಬಾಕಿ. ಶ್ರೇಷ್ಠ ಮಟ್ಟದ ದಾಳಿ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ, 1 ಸುಲಭ, 2ಕ್ಕೆ ಪ್ರಯತ್ನ, 2, 1 ರನ್ಔಟ್ ಮೂಲಕ ತಂಡದ ಖಾತೆ ಒಟ್ಟು ಗಳಿಕೆಯಲ್ಲಿ 41 ಟಾರ್ಗೆಟ್ ಮುಖೇನವಾಗುತ್ತಾ ಇದೆ. ವೀಕ್ಷಕ ವಿವರಣದಲ್ಲಿ ನಮ್ಮೊಂದಿಗೆ ಮಜೀದ್ ಮಲ್ಲೂರು, ನಮ್ಮ ಪ್ರೀತಿಯ ಮಜೀದ್ ಮಲ್ಲೂರು.
ಹ್ಞೂ ಮಲ್ಲು हूँ तो क्या तेरे ही ख्यालों में डूबा रहा इससे ज्यादा तुझे और चाहूँ तो क्या बस सारे गम में जाना संग हूँ तेरे हर एक मौसम में जाना संग हूँ तेरे अब इतने इम्तिहान भी ना ले मेरे आ, संग हूँ तेरे आ, संग हूँ तेरे आ, संग हूँ तेरे मेरी धड़कनों में ही तेरी सदा इस कदर तू मेरी रूह में बस गया तेरी यादों से कब रहा मैं जुदा वक्त से पूछ ले वक्त मेरा गवाह बस सारे गम में जाना संग हूँ तेरे हर एक मौसम में जाना संग हूँ तेरे अब इतने इम्तिहान भी ना ले मेरे आ, संग हूँ तेरे आ, संग हूँ तेरे आ, संग हूँ तेरे ಎರಡು ಚೆಂಡಿನ ಮುಕ್ತಾಯ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸುತ್ತಾ 4:40 ಒಂದರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ ತಾಲಿಯನ್ನು ಮುಂದುವರಿಸುತ್ತಾ ಅಕ್ಕಿ ಮಡ್ಡೂರು ಎಸೆಯಬೇಕಾಗಿದೆ ಆಡುವ ತುದಿಯಲ್ಲಿ ಇಜಾಜ್ ತಂಡದ ನಾಯಕ ಒಂದು ಕಡೆ ಆರಂಭಿಕನಾಗಿ ಬಂದ ಆಟಗಾರ ಇಜಾಜ್ ಸಮಯ ಸಂದರ್ಭ ಎಲ್ಲವನ್ನು ಅರಿತಾಡುವಂತ ಆಟಗಾರ ಪವರ್ ಪ್ಲೇ ಚಾಲ್ತಿಯಲ್ಲಿದೆ ಪ್ರಥಮ ಓವರಿನ ಮೂರನೇ ಚೆಂಡನ್ನ ಎನ್ಎಫ್ಸಿ ಅಂಗರಗುಂಡಿ ಸಾದರಪಡಿಸುವಂತ ಅತೂರಿಯ ದ್ವಿತೀಯ ದಿನದ ಅಂತಿಮ ಪಂದ್ಯವನ್ನಾಡುತ್ತಿದೆ ಕೆಎಫ್ಸಿ ಕೋಡಿಕಲ್ ಹಾಗೂ ಎನ್ಎಫ್ಸಿ ಅಂಗರಗುಂಡಿ ತಂಡಗಳ ಮಧ್ಯೆ ದಯವಿಟ್ಟು ಬಾಲ್ ಅನ್ನು ಕೊಟ್ಟು ಸಹಕರಿಸಬೇಕು ಆದಷ್ಟು ಬೇಗ ತೀರ್ಪುಗಾರ ಪಂದ್ಯವನ್ನು ಮುಂದುವರಿಸಬೇಕು ಇಂದಿನ ದಿನದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡಲಿಕ್ಕಿದೆ ಎನ್ಎಂ ಮಂಗಳೂರು ವಿರುದ್ಧವಾಗಿ ಆಜಾದ್ ಚೊಕ್ಕಬೆಟ್ಟು ತಂಡಗಳ ಮಧ್ಯೆ ಸಾಗಿ ಬರಲಿಕ್ಕಿದೆ ಇಂದಿನ ದಿನದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡಲಿಕ್ಕಿದೆ ಎನ್ಎಂ ಮಂಗಳೂರು ಹಾಗೂ ಆಜಾದ್ ಚೊಕ್ಕಬೆಟ್ಟು ತಂಡ ದ್ವಿತೀಯ ಪಂದ್ಯವನ್ನು ಆಡಲಿಕ್ಕಿದೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಈ ಪಂದ್ಯದ ವಿಜೇತ ತಂಡವನ್ನು ಆಡಲಿಕ್ಕಿದೆ ಮೂರನೇ ಪಂದ್ಯವನ್ನು ಆಡಲಿಕ್ಕಿದೆ ಕ್ವಾರ್ಟರ್ ಫೈನಲ್ ಪಂದ್ಯದ ಮೂರನೇ ಪಂದ್ಯ ಆಡಲಿಕ್ಕಿದೆ ಎವರೆಸ್ಟಾರ್ ಚೊಕ್ಕಬೆಟ್ಟು ವಿರುದ್ಧವಾಗಿ ಎನ್ಎಫ್ಸಿ ಅಂಗರಗುಂಡಿ ತಂಡಗಳ ಮಧ್ಯೆ ನಾಲ್ಕನೇ ಪಂದ್ಯವನ್ನು ಆಡಲಿಕ್ಕಿದೆ ಜೋಗ್ಜೋ ಸೂರಂಜ ವಿರುದ್ಧವಾಗಿ ಟಾರ್ಪಡೋಸ್ ಖಾನ ತಂಡಗಳ ಮಧ್ಯೆ ಎರಡು
ಚೆಂಡಿನ ಮುಕ್ತಾಯ 6 ಓಟವನ್ನು ಬಿಟ್ಟುಕೊಡ ದಾಳಿಗಾರ ಅಕ್ಕಿ ಮಟ್ಟೂರು. ದಾಳಿಗಾರಿಕೆ ಭಾಗದಲ್ಲಿ ಬೊಬರಿನ 3ನೇ ಸತವನ್ನು ಎಡಗೈ ಆಟಗಾರ ಅರಿಷಾದ್ ಬಜಾಲ್ ರವರಿಗೆ ಕೆಎಫ್ಸಿ ಕೋಡಿಗಲ್ ಒಂದು ವೇಳೆ ಈ ಪಂದ್ಯವನ್ನು ಗೆದ್ದುಕೊಂಡರೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡವನ್ನು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸೆಣಸಾಟ ಮುಂದುವರಿಸಲಿಕ್ಕಿದೆ. ದಾಳಿಯನ್ನು ಮುಂದುವರಿಸುತ್ತಾ ಅಕ್ಕೀಂ ಅಡ್ಡೂರು ಬೊಬರಿನ 3ನೇ ಸತವನ್ನು ಅರಿಷಾದ್ ರವರಿಗೆ ತನ್ನದಾದ ದಾಳಿಯನ್ನು ಮುಂದುವರಿಸುತ್ತಾ 3ನೇ ಚೆಂಡು ಸೊಗಸಾಗಿತ್ತು. ದಾಳಿ ಚೆಂಡಿನ ಹಿಂದೆ ಆಶಿ ಪ್ರಯತ್ನವನ್ನಿಟ್ಟಿದ್ರು, ಆದರೆ ಒಂಟಿ ಓಟವನ್ನು ಗಳಿಸ್ತಾ ಇದೆ. 1 ಅಂಕಗಳ ಸೇರ್ಪಡೆಯೊಂದಿಗೆ 7 ಖಾತೆಯಲ್ಲಿ 3 ಚೆಂಡಿನ ಮುಕ್ತಾಯ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪ್ರಥಮ ಓವರಿನ 3 ಚೆಂಡಿನ ಮುಕ್ತಾಯ 7 ಓಟವನ್ನು ಗಳಿಸಿ ಯಾವುದೇ ಉತ್ತರಿಯನ್ನು ಬಿಟ್ಟುಕೊಡಲು ಕೆಎಫ್ಸಿ ಕೋಡಿಕಲ್ ತಂಡ. ಅಕೀಂ ದಾಳಿಗಾರಿಕೆಯನ್ನು ಮುಂದುವರಿಸುತ್ತಾ ಆಡುವ ತುದಿಯಲ್ಲಿ ಇಜಾಜ್ ರವರಿಗೆ ಲೆಫ್ಟ್ ಆರ್ಮ್ ಅರೌಂಡ್ ವಿಕೆಟ್ ಮಾದರಿಯಲ್ಲಿ ಎದುರಿಸಿ ಆಡುವಂತ ನಗರ ಇಜಾಜ್ ರವರಿಗೆ ತನ್ನದೇ ಆದ ಶೈಲಿಯ 4ನೇ ಸತವನ್ನು ಸೇಬೇಕಾಗಿದೆ. ಮತ್ತೆ ಸೊಗಸಾದ ಆಟಕ್ಕೆ ಪ್ರಯತ್ನ ನೆಟ್ಟಿದ್ರು. ಜಾನ್ಮೆಯ ಆಟ ಜವಾಬ್ದಾರಿತ ಆಟವನ್ನು ಮುಂದುವರಿಸಿದೆ. 1 ಓಟಗಳ ಸೇರ್ಪಡೆಯೊಂದಿಗೆ 4 ಚೆಂಡಿನ ಮುಕ್ತಾಯ. ಅಂತಿಮ ಪ್ರಥಮ ಓವರಿನ ಅಂತಿಮ 2 ಚೆಂಡು ಮಾತ್ರವಾಗಿದೆ. ಎಡಗೈ ಆಟಗಾರ ಸ್ಟ್ರೈಕ್ ರೊಟೆಕ್ಟ್ ಪಡೆಯುತ್ತಾ ಅರಿಷಾದ್ ಫಜಲ್ ರವರಿಗೆ ಅಕೀಂ ಓವರಿನ 5ನೇ ಸತವನ್ನು ಚೆಂಡನ್ನ ಭೂಮಿ ತಾಯಿಗೆ ಬಡಿಯುತ್ತಾ ತನ್ನದೇ ಆದ ಶೈಲಿ ದಾಳಿಗಾರಿಕೆ ಭಾಗಕ್ಕೆ 5ನೇ ಸತವನ್ನ ಅರಿಷಾದ್ ಫಜಲ್ ರವರಿಗೆ. ಸೊಗಸಾಗಿದ್ದು ದಾಳಿ, ಶ್ರೇಷ್ಠ ದಾಳಿ ಚೆಂಡಿನ ಕ್ಷೇತ್ರಪಾಲಕ, ಅದ್ಭುತ ಶೈಲಿ ಕ್ಷೇತ್ರಪಾಲನೆ. ಈಶಾನ್ ರವರ ಕೈಯಲ್ಲಿ ಚೆಂಡು ಒಂಟಿ ಓಟವನ್ನು ಗಳಿಸ್ತಾ ಇದೆ. 1 ಅಂಕಗಳ ಸೇರ್ಪಡೆಯೊಂದಿಗೆ 9. ಪ್ರಥಮ ಓವರಿನ ಕೊನೆಯ 1 ಚೆಂಡು ಮಾತ್ರವಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಅಂತಿಮ 1 ಚೆಂಡು ಅಕೀಂ ಎದುರಿಸಿ ಆಡುವಂತ ಆಟಗಾರ ಇಜಾಜ್ ರವರಿಗೆ ಲೆಫ್ಟ್ ಆರ್ಮ್ ವಿಕೆಟ್ ಮಾದರಿಯಲ್ಲಿ ಇಜಾಜ್ ಎದುರಿಸಿ ಆಡಬೇಕಾಗಿದೆ. ಅಕೀಂ ಎಸೆಯಬೇಕಾಗಿದೆ ಕೊನೆಯ ಸತವನ್ನ. ನೆಲಮಟ್ಟದ ದಾಳಿ ಕ್ಷೇತ್ರಪಾಲಕನ ಕಡೆಗೆ ಚೆಂಡು, ಕ್ಷೇತ್ರಪಾಲಕನ ಕೈಯಲ್ಲಿ ಚೆಂಡು. ಎಂಡ್ ಆಫ್ ದಿ ಓವರ್ ನಂಬರ್ 1 ಮುಕ್ತಾಯ. 6 ಚೆಂಡಿನ ಮುಕ್ತಾಯ. ಖಾತೆಯಲ್ಲಿ ಒಟ್ಟು ಮೊತ್ತ 9. 9ಕ್ಕೆ 0 ಎನ್ನುವ ಸ್ಥಿತಿಯಲ್ಲಿದೆ ಕೆಎಫ್ಸಿ ಕೋಡಿಕಲ್ ತಂಡ. ಪ್ರಥಮ ಓವರ್ ಮುಕ್ತಾಯ. ಖಾತೆಯಲ್ಲಿ ಒಟ್ಟು ಮೊತ್ತ 9ಕ್ಕೆ 0 ಎನ್ನುವ ಸ್ಥಿತಿಯಲ್ಲಿದೆ ಕೆಎಫ್ಸಿ ಕೋಡಿಕಲ್ ತಂಡ. 41 ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ದ್ವಿತೀಯ ಓವರನ್ನು ಎಸೆಯಲು ಎನ್ಎಫ್ಸಿ ಅಂಗರಗುಂಡಿ ತಂಡದ ಪರವಾಗಿ ದ್ವಿತೀಯ ಓವರನ್ನು ಎಸೆಯಲು ತಂಡದ ನಾಯಕ ತನ್ವೀರ್ ಅವರ ಕೈಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟಾಗಿದೆ. ಮಿತ್ರ ಪರಿಸರವನ್ನು ತೋರುವ ಅನುಭವಿ ದಾಳಿಗಾರ ತನ್ವೀರ್ ದ್ವಿತೀಯ ಓವರನ್ನು ಎಸೆಯಲು ಪ್ರಥಮ ಚೆಂಡು ಆಡುವ ತುದಿಯಲ್ಲಿ ಸ್ಟ್ರೈಕ್ ತುದಿಯಲ್ಲಿ ಅನುಭವಿ ಆಟಗಾರ ಅರಿಷಾದ್ ಫಜಲ್ ರವರಿಗೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಅರಿಷಾದ್ ಫಜಲ್ ರವರಿಗೆ. ಸೊಗಸಾಗಿತ್ತು ದಾಳಿಗಾರಿಗೆ, ಶ್ರೇಷ್ಠ ಮಟ್ಟ ಕ್ಷೇತ್ರಪಾಲನೆ. ಈ ಮಧ್ಯೆ ಸೊಗಸಾಗಿತ್ತು ದಾಳಿ, ರನ್ಔಟ್ ಆಗುವ ಸಾಧ್ಯತೆ ಇತ್ತು. ಅಕೀಂ ಅಡ್ಡೂರು ಚೆಂಡನ್ನು ಹಿಡಿಯುವುದು, ಆದರೆ ಅದ್ಭುತ ಶೈಲಿ ಓಟವನ್ನು ಮುಂದುವರಿಸಿದ್ರು. ಒಂಟಿ ಓಟವನ್ನು ಪೂರ್ತಿಗೊಳಿಸಿದ ಅರಿಷಾದ್ ಮತ್ತು ಇಜಾಜ್ ಜೋಡಿ 1 ಅಂಕಗಳ ಹೆಚ್ಚುವಿನ ಖಾತೆಯಲ್ಲಿ ಒಟ್ಟು ಮೊತ್ತ 10. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡಿನ ಮುಕ್ತಾಯ. ಕೆಎಫ್ಸಿ ಕೋಡಿಕಲ್ ತಂಡ 10ರಲ್ಲಿ ಅರಿಷಾದ್ ಫಜಲ್, 5ರಲ್ಲಿ ಇಜಾಜ್, 1ರಲ್ಲಿದ್ದಾರೆ ತನ್ವೀರ್. ದಾಳಿಯನ್ನು ಮುಂದುವರಿಸುತ್ತಾ ಓವರಿನ ದ್ವಿತೀಯ ಸತವನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿ ದಾಳಿಯನ್ನು ಮುಂದುವರಿಸುತ್ತಾ ಎದುರಿಸಿ ಆಡುವಂತ ಆಟಗಾರ ಇಜಾಜ್ ರವರಿಗೆ ಎನ್ಎಫ್ಸಿ ಅಂಗರಗುಂಡಿ ಸಾದರಪಡಿಸುವಂತ ತೂರಿಯ ಕ್ರೀಡಾಕೂಟದ ಈ ದಿನದ ಅಂತಿಮ ಪಂದ್ಯವನ್ನು ಆಡುತ್ತಿದೆ. ಓವರಿನ ದ್ವಿತೀಯ ಸತವನ್ನು ತನ್ವೀರ್ ಕ್ಷೇತ್ರಪಾಲಕರನ್ನು ಸಜ್ಜುಪಡಿಸುತ್ತಾ ತನ್ನದೇ ಆದ ಶೈಲಿಯ ದಾಳಿಗಾರಿಕೆ ಭಾಗಕ್ಕೆ ಮುಂದುವರಿಸ್ತಾ ಇದೆ. ಓವರಿನ ದ್ವಿತೀಯ ಸತವನ್ನು ಎಸೆಯಬೇಕಾಗಿದೆ ಇಜಾಜ್ ರವರ ಕಡೆಗೆ. ಇಜಾಜ್ ಸೊಗಸಾಗಿತ್ತು ದಾಳಿ, ಶ್ರೇಷ್ಠ ಮಟ್ಟದ ದಾಳಿ. ಇಶಾನ್ ಕ್ಷೇತ್ರಪಾಲಕ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. 1 ಅಂಕಗಳ ಸೇರ್ಪಡೆಯೊಂದಿಗೆ ಒಟ್ಟು ಮೊತ್ತ ಗಳಿಕೆಯಲ್ಲಿ 11. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. 2 ಚೆಂಡಿನ ಮುಕ್ತಾಯ. ಆರಂಭಿಕ ಜೊತೆಯಾಟ ಬಾಲ್ ಸುಂದರವಾಗಿ ಮುಂದುವರಿಸಿದೆ. ಕೆಎಫ್ಸಿ ಕೋಡಿಕಲ್ ತಂಡದ ಪರವಾಗಿದ್ದಾರೆ ಅರಿಷಾದ್. 1 ಕಡೆಯಲ್ಲಿ ನೌ ಸ್ಟ್ರೈಕ್ ತುದಿಯಲ್ಲಿ ತಂಡದ ನಾಯಕ ಇಜಾಜ್, ಆದರೆ ತನ್ವೀರ್ ದಾಳಿಯನ್ನು ಮುಂದುವರಿಸುತ್ತಾ 3ನೇ ಬಾರಿಗೆ ಅರಿಷಾದ್ ರವರಿಗೆ. ಅರಿಷಾದ್ ಪ್ರಯತ್ನವನ್ನಿಟ್ಟಿದ್ರು, ಆದರೆ ಸುಲಭದ ರೀತಿಯಲ್ಲಿ 1 ಓಟವನ್ನು ಗಳಿಸಿದೆ. ತಟ್ಟಿ ಮುಟ್ಟಿನ ಹೊಡೆತವನ್ನು ಗಳಿಸಿದೆ. 1 ಅಂಕಗಳ ಹೆಚ್ಚುವರಿಯೊಂದಿಗೆ 3 ಚೆಂಡಿನ ಮುಕ್ತಾಯ. ಅಂತಿಮ 3 ಚೆಂಡು ಮಾತ್ರ ಬಾಕಿ ಇದೆ. ತನ್ವೀರ್
ಸಮೀರ್ ಎಸೆಯಬೇಕಾಗಿದೆ. ಇಜಾಜ್ ರವರಿಗೆ ರೈಟ್ ಟಾಮ್ ಓವರ್ ವಿಕೆಟ್ ಮಾದರಿ ದಾಳಿಯನ್ನು ಮುಂದುವರಿಸುತ್ತಾ ಅನುಭವದ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಎರಡು ಆರಂಭಿಕ ಆಟಗಾರರು. ಇಜಾಜ್ ಹಾಗೂ ಅರ್ಷಾದ್ ಜೋಡಿ ಜವಾಬ್ದಾರಿಯನ್ನು ಎಚ್ಚೆತ್ತುಕೊಂಡು ಆಡ್ತಾ ಇದ್ದಾರೆ. ಓವರಿ 4ನೇ ಸುತ್ತ ವೀರ ಸೊಗಸಾಗಿತ್ತು ದಾಳಿ. ತೀರ್ಪುಗಾರನ ಕಾಯಬೇಕಾಗಿದ್ದರು. ಆಟೋಟನವರಿ ಚುಕ್ಕಿ ಚೆನ್ನಾಗಿ ಪರಿಣಮಿಸ್ತಾ ಇದೆ. ತೀರ್ಪುಗಾರರು ಆರಿಫ್ ಜೋಗಟ್ಟೆ ಮುಖ್ಯ ತೀರ್ಪುಗಾರರಾಗಿದ್ದಾರೆ. 4 ಚೆಂಡಿನ ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ತಾನ್ವೀರ್ ಎಸೆದಂತ 4 ಚೆಂಡುಗಳ ಮುಂದೆ 3 ಓಟವನ್ನು ಬಿಟ್ಟುಕೊಡುವುದರೊಂದಿಗೆ ಓವರಿನ 5ನೇ ಎಸೆತವನ್ನ ಇಜಾಜ್ ರವರಿಗೆ. ಇಜಾಜ್ ಮುನ್ನುಗ್ಗಿ ಹೊಡೆಯಲು ಪ್ರಯತ್ನ. ಸೊಗಸಾಗಿತ್ತು ದಾಳಿ. ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನ ಕಾಣ್ತಾ ಇಲ್ಲ. ದಾಂಡುಗಾರನ್ನು ವಂಚಿಸ್ತಾ ಇದೆ. ವಿಕೆಟ್ ಕೀಪರ್ ಆಸಿಫ್ ರವರ ಕೈಯಲ್ಲಿ ಚೆಂಡು. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ದ್ವಿತೀಯ ಓವರಿನ ಕೊನೆಯ ಎಸೆತವನ್ನ ತನ್ವೀರ್ ಎಸೆಯಬೇಕಾಗಿದೆ. ಸ್ಟ್ರೈಕ್ ತುದಿಯಲ್ಲಿ ಕೆಎಫ್ಸಿ ಕೋಡಿಕಲ್ ತಂಡದ ನಾಯಕ ಇಜಾಜ್ ರವರ ಕಡೆಗೆ ದ್ವಿತೀಯ ಓವರಿನ ಕೊನೆಯ ಎಸೆತವನ್ನು 12-0 ಎನ್ನುವ ಸ್ಥಿತಿಯಲ್ಲಿ ಕೆಎಫ್ಸಿ ಕೋಡಿಕಲ್ ತಂಡ ಕೊನೆಗೆ ಚೆಂಡು. ಸೊಗಸಾಗಿದ್ದು ದಾಳಿ. ಶ್ರೇಷ್ಠ ದಾಳಿ. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಕ್ಷೇತ್ರ ಪಾಲಕ. ಒಂಟಿ ಓಟವನ್ನು ಮುನೀರ ಒಂಟಿ ಓಟವನ್ನು ಬಿಟ್ಟುಕೊಡುವುದರೊಂದಿಗೆ 2 ಓವರ್ ಮುಕ್ತಾಯ. 2 ಓವರ್ ಮುಕ್ತಾಯದ ಬಳಿಕ ಒಟ್ಟು ಮೊತ್ತ ಗಳಿಕೆಯಲ್ಲಿ 13-0 ಎನ್ನುವ ಸ್ಥಿತಿಯಲ್ಲಿ ಕೆಎಫ್ಸಿ ಕೋಡಿಕಲ್ ತಂಡ. ಎರಡು ಓವರ್ ಮುಕ್ತಾಯ. ಖಾತೆಯಲ್ಲಿ ಒಟ್ಟು ಮೊತ್ತ 13-0 ಎನ್ನುವ ಸ್ಥಿತಿಯಲ್ಲಿದೆ. ದಾಳಿಯನ್ನು ಮುಂದುವರಿಸಲು ತೃತೀಯ ಓವರ್ ಎಸೆಯಲು 30 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 28 ಓಟ ಬೇಕಾಗಿದೆ. ಇದ್ದವರು ಇಲ್ಲದವರು ಎಂದು ಗುದ್ದಾಡಬೇಡಿ. ಎದ್ದು ಹೋಗುವವರೇ ಎಲ್ಲರೂ ಒಂದು ದಿನ. ಇದ್ದವರೇನು ಚಿನ್ನ ತಿನ್ನಲ್ಲ, ಇಲ್ಲದವರೇನು ಮಣ್ಣು ತಿನ್ನಲ್ಲ. ಎಲ್ಲರನ್ನು ಸಮಾನವಾಗಿ ಕಾಣಿರಿ. ಇದು ವಿಶಾಲವಾದ ಲೋಕ. ಇಬ್ಬರು ತಿನ್ನುವುದು ಅನ್ನವನ್ನೇ, ಕೊನೆಗೆ ಇಬ್ಬರು ಸೇರುವುದು ಮಣ್ಣನ್ನೇ. ಇದು ಕೆಎಫ್ಸಿ ಕೋಡಿಕಲ್ ವಿರುದ್ಧವಾಗಿ ಪಂದ್ಯವನ್ನು ಆಡುತ್ತಿದೆ. ಎನ್ಎಫ್ಸಿ ಅಂಗರಗುಂಡಿ ತಂಡಗಳ ಮಧ್ಯೆ ಸೆಣಸಾಟ. ಸೊಗಸಾದ ಆಟವನ್ನು ಇಜಾಜ್ ಬ್ಯಾಟ್ ಮುಖೇನ 1 ಅಂಕವನ್ನು ಗಳಿಸುತ್ತಿದೆ. 1 ಅಂಕ ಗಳಿಸುವುದರೊಂದಿಗೆ ಒಟ್ಟು ಮೊತ್ತ ಗಳಿಕೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 14-2 3ನೇ ಓವರ್ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡಿನ ಮುಕ್ತಾಯ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಅರ್ಷಾದ್ ಎಡಗೈ ಬಲಿಷ್ಠ ಬಲಾಢ್ಯ ಆಟಗಾರ. ದಾಳಿಯಲ್ಲಿ ಮುಂದುವರಿಸುತ್ತಾ ಎನ್ಎಫ್ಸಿ ಅಂಗರಗುಂಡಿ ತಂಡದ ಪರವಾಗಿ ಆಸಿಫ್ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡು ತೃತೀಯ ಓವರಿನ ದ್ವಿತೀಯ ಶತವನ್ನು ಎಡಗೈ ಆಟಗಾರ. ಒಂದು ವೇಳೆ ಪಂದ್ಯವನ್ನು ಗೆದ್ದುಕೊಳ್ಬೇಕಾದ್ರೆ ವಿಕೆಟ್ ಅನ್ನು ಪಡೆಯಲೇಬೇಕಾಗಿದೆ ಎನ್ಎಫ್ಸಿ ಅಂಗರಗುಂಡಿ ತಂಡ. ಅರ್ಷಾದ್ ಕಟ್ಟಿಕೊಳ್ಳಬಹುದು. ದ್ವಿತೀಯ ಚೆಂಡು ಸೊಗಸಾಗಿದ್ದು ರಕ್ಷಣಾತ್ಮಕ ಆಟ, ಜವಾಬ್ದಾರಿಯುತ ಆಟ. ಯಾವ ಸಮಯದಲ್ಲಿ ಶ್ರೇಷ್ಠಬಲಂತ ಆಟಗಾರ ಅರ್ಷಾದ್ 1 ಅಂಕವನ್ನು ಮುಸ್ತಫಾ ಚೆಂಡಿನಿಂದ 1 ಓಟಗಳ ಹೆಚ್ಚುವರಿಯೊಂದಿಗೆ ಒಟ್ಟು ಮೊತ್ತ ಗಳಿಕೆಯಲ್ಲಿ 15-2 ಚೆಂಡಿನ ಮುಕ್ತಾಯ. 3ನೇ ಬಾರಿಗೆ ಸೇಬೇಕಾಗಿದೆ. ದಾಳಿಯಲ್ಲಿ ಆಸಿಫ್ ಆದರೆ ತಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಕೆಎಫ್ಸಿ ಕೋಡಿಕಲ್ ತಂಡ. ಇಜಾಜ್ ಸ್ಟ್ರೈಕ್ ತುದಿಯಲ್ಲಾದರೆ ಓವರಿನ 41 ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. 15ರಲ್ಲಿದೆ ಕೆಎಫ್ಸಿ ಕೋಡಿಕಲ್ ತಂಡ. 2 ಚೆಂಡಿನ ಮುಕ್ತಾಯ. ಓವರಿನ 3ನೇ ಎಸೆತವನ್ನು ಎಸೆಯಬೇಕಾಗಿದೆ. ಆಸಿಫ್ ಇಜಾಜ್ ರವರ ಕಡೆಗೆ ತಿರುಗಿಸಿ ಹೊಡೆಯುವ ಪ್ರಯತ್ನವನ್ನಿಟ್ಟಿದ್ರು. ಮತ್ತೆ ಮುಸ್ತಫಾ ಚೆಂಡಿನ ಹಿಂದೆ 1 ಅಂಕವನ್ನು ಪೂರ್ತಿಗೊಳಿಸ್ತಾ ಇದೆ. 1 ಓಟವನ್ನು ಗಳಿಸ್ತಾ ಇದೆ. ಆರಂಭಿಕ ಬಂದಂತ ಆಟಗಾರರು ಸಮಯ ಸಂದರ್ಭವನ್ನು ಆಟವನ್ನು ಮುಂದುವರಿಸಿದರೆ 1 ಓಟಗಳ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸುತ್ತ ಅಂಕಿಅಂಶ ಪಟ್ಟಿಯಲ್ಲಿ 16. ಪಂದ್ಯದ ನೇರ ವೀಕ್ಷಣೆ ಶಾಕಿರ್ ಜಾಗಿ ಕೆಎಫ್ಸಿ ಕೋಡಿಕಲ್ ಪಂದ್ಯ ವೀಕ್ಷಣೆ ಮಾಡುವುದಾದರೆ ಓವರಿನ 4ನೇ ಚೆಂಡು ಚಾಲ್ತಿಯನ್ನು ಮುಂದುವರಿಸುತ್ತಾ ಅರ್ಷಾದ್ ರವರಿಗೆ ಸೊಗಸಾಗಿತ್ತು ದಾಳಿ. ರಕ್ಷಣಾತ್ಮಕ ಆಟಕ್ಕೆ ಪ್ರಯತ್ನ, ಆದರೆ ರನ್ ಔಟ್ ಆಗುವ ಸಾಧ್ಯತೆ ಇತ್ತು. ಇಲ್ಲೂ ಒಂದು ಕಡೆ 1 ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. 1 ಅಂಕವನ್ನು ಮುಂದುವರಿತಾ ಇದೆ. ಇದರೊಂದಿಗೆ 4 ಚೆಂಡಿನ ಮುಕ್ತಾಯ. ಒಟ್ಟು ಮೊತ್ತ ಗಳಿಕೆಯಲ್ಲಿ ಅಂಕಿಅಂಶ ಪಟ್ಟಿಗೆಯಲ್ಲಿ 17. ತೃತೀಯ ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಆಸಿಫ ಎದುರಿಸಿ ಆಡುವಂತ ಆಟಗಾರ ಆಡುವ ತುದಿಯಲ್ಲಿ ಇಜಾಜ್ ರವರಿಗೆ ಓವರಿನ 5ನೇ ಎಸೆತವನ್ನ ರೈಟ್
ಶ್ರೇಷ್ಠ ದಾಳಿ, ಬಿಗುವಿನ ದಾಳಿ. ತನ್ವೀರ್ ಕ್ಷೇತ್ರ ಪಾಲಕ ಒಂದು ಓಟವನ್ನು ಗಳಿಸಿದೆ. ತೃತೀಯ ಓವರಿನ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಆಡುವ ತುದಿಯಲ್ಲಿ ಅರ್ಷಾದ್ ಆದರೆ ತೃತೀಯ ಓವರಿನ ಅಂತಿಮ ಚೆಂಡನ್ನು ಎಸೆಯಲು NFC ಅಂಗರಗುಂಡಿ ತಂಡದ ಪರವಾಗಿದ್ದಾರೆ. ಆಸಿಫ್ ಕೊನೆಯ ಬಾರಿಗೆ ಎಡಗೈ ಆಟಗಾರ ಅರ್ಷಾದ್ ರವರು ತೀರ್ಪುಗಾರನ ಬಿಟ್ಟು ಚಿನ್ನದ ವಿದಾಯಕ್ಕೆ ಪಡೆಯುತ್ತಾ ತನ್ನದಾದ ಶೈಲಿಯ ಕೊನೆ ಚೆಂಡು ಸೊಗಸಾಗಿದ್ದು ರಕ್ಷಣಾ ಆಟಕ್ಕೆ ಪ್ರಯತ್ನ. ಸೊಗಸಾದ ಆಟ. ಕ್ಷೇತ್ರ ಪಾಲಕ ಇಶಾನ್ ಎರಡನೇ ಓಟಕ್ಕಾಗಿ ಪ್ರಯತ್ನವನ್ನಿಟ್ಟಿದ್ರು. ಎರಡು ಓಟವನ್ನು ಕೂಡ ಓಡಿ ಪೂರ್ತಿಗೊಳಿಸ್ತಾ ಇದೆ. ಎರಡು ಓಟದೊಂದಿಗೆ ಎಂಟನೇ ಓವರ್ ನಂಬರ್ 3 ಓವರಿನ ಮುಕ್ತಾಯ. ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸುತ್ತ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 20ರಲ್ಲಿದೆ. ಇಜಾಜ್ 6ರಲ್ಲಿ, ಅರ್ಷಾದ್ 10ರಲ್ಲಿ, KFC ಕೋಡಿಕಲ್ ತಂಡ 20ರಲ್ಲಿದೆ. ಇನ್ನು ಬೇಕಾಗಿದೆ ವಿಜಯಕ್ಕಾಗಿ 24 ಚೆಂಡುಗಳ ಮುಂದೆ 21 ಓಟ ಬೇಕಾಗಿದೆ. ಎಲ್ಲೋ ಒಂದು ಕಡೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿ ಬರಬೇಕಾದರೆ NFC ಅಂಗರಗುಂಡಿ ತಂಡ ದಾಳಿಗಾರರು ವಿಕೆಟನ್ನು ಕಬಳಿಸಲೇಬೇಕಾಗಿದೆ. ಇನ್ನೂ ಕೂಡ ಅವಕಾಶವಿದೆ. ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. 24ರ ಮುಂದೆ 21 ಎನ್ನುವ ಸ್ಥಿತಿಯಲ್ಲಿದೆ. ಆರಂಭಿಕನಾಗಿ ಬಂದಂಥ ದಾಂಡುಗಾರರು 3 ಓವರ್ನ ಜೊತೆ ಆಟದೊಂದಿಗೆ 20 ಓಟವನ್ನು ಗಳಿಸಿ KFC ಕೋಡಿಕಲ್ ತಂಡಕ್ಕೆ ಒಂದು ಕಡೆ ಸಂತೋಷವನ್ನು ನೀಡಿದರೆ 4ನೇ ಓವರನ್ನು ಎಸೆಯಲು ದಾಳಿಗಾರಿಕೆ ಭಾಗಕ್ಕೆ ಮಾಡುವುದಾದರೆ ತನ್ವೀರ್ ಅವರ ಮೇಲೆ ಜವಾಬ್ದಾರಿ ಕೊಟ್ಟಾಗಿದೆ. ತನ್ವೀರ್ ಚತುರ್ಥ ಓವರಿನ ಪ್ರಥಮ ಚೆಂಡು ಎದುರಿಸಿ ಆಡುವಂಥ ಆಟಗಾರ ಇಜಾಜ್ ರವರಿಗೆ. NFC ಅಂಗರಗುಂಡಿ ವಿರುದ್ಧವಾಗಿ KFC ಕೋಡಿಕಲ್ ಎಸೆತಗಾರ ಭಾಗದಲ್ಲಿ ತನ್ವೀರ್. ದ್ವಿತೀಯ ಎಸೆತ ತನ್ವೀರ್ ಟು ಅರ್ಷದ್ ಬಜಾಲ್. ಶ್ರೇಷ್ಠ ಮಟ್ಟದ ಎಸೆತಕ್ಕೆ ತಕ್ಕವಾದ ಒಂದು ಓಟ. ತಂಡದ ಖಾತೆ ಹೆಚ್ಚುವೇರುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 21. ಯಾವುದೇ ವಿಕೆಟ್ ಇಲ್ಲದ ನಷ್ಟಕ್ಕೆ 22 ತಂಡದ ಖಾತೆಗೆ ಜಮಿಕೂಡುತ್ತಾ ಅರ್ಷದ್ ಬಜಲ್ನವರ ತಂಡದ ಖಾತೆಯಲ್ಲಿ 11. ಇಜಾಜ್ನವರ ಖಾತೆಯಲ್ಲಿ 7. ಒಟ್ಟು ಗಳಿಕೆಯಲ್ಲಿ 22. ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕವಾದ ಯಾವುದೇ ಓಟಗಳು ಬರ್ತಾ ಇಲ್ಲ. ಚುಕ್ಕಿಯಾಗುತ್ತಾ ಇದೆ ಚೆಂಡು. ಶ್ರೇಷ್ಠ ಮಟ್ಟದ ದಾಳಿಗಾರ ತನ್ವೀರ್ ಟು ಇಜಾಜ್. ವಡ್ಡಿ ಬಡ್ಡಿಯ ದಾಂಡಿದಾಟಗಾರ ಇಜಾಜ್ KFC ಕೋಡಿಕಲ್ ತಂಡದ ಓರ್ವ ಅನುಭವಿಯ ಆಟಗಾರ ಇಜಾಜ್. 4ನೇ ಬಾರಿ ತನ್ವೀರ್. ತನ್ವೀರ್ ಟು ಇಜಾಜ್. ಶ್ರೇಷ್ಠ ಮಟ್ಟದ ದಾಳಿ ಸ್ವೀಪ್ ಮೂಲಕ 1 ಓಟಗಳ ಹೆಚ್ಚುವರಿಯು ಅಂಕಿಅಂಶ ಪಟ್ಟಿಯಲ್ಲಿ 23. ಇಜಾಜ್ನವರ ಖಾತೆಯಲ್ಲಿ 8 ಓಟಗಳು ಬಂದಿದೆ. 4ನೇ ಓವರಿನ 4ನೇ ಎಸೆತಗಾರ ಭಾಗದಲ್ಲಿ ತನ್ವೀರ್ ಟು ವಡ್ಡಿ ಬಡ್ಡಿಯ ದಾಂಡಿದಾಟಗಾರ ಅರ್ಷದ್ ಬಜಲ್ಲ. ಶ್ರೇಷ್ಠ ಮಟ್ಟದ ದಾಳಿಗೆ ನೋಡಿ ಇಲ್ಲಿ ನೋಡಿ ಇದರ ಮಧ್ಯೆ ಮಿಸ್ಫೀಲ್ಡ್ 1 ಓಟಗಳ ಸೇರ್ಪಡೆವಾಗುತ್ತಾ ಇದೆ. ಕ್ಷೇತ್ರ ರಕ್ಷಕ ಬೈಸ್ ಮೂಲಕ 1 ಓಟಗಳ ಹೆಚ್ಚುವರಿಯಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 24. ಕೊನೆಯ 1 ಚೆಂಡು ಬಾಕಿ. ಎಸೆತಗಾರ ಭಾಗದಲ್ಲಿ ತನ್ವೀರ್ ಟು ಇಜಾಜ್. ಶ್ರೇಷ್ಠ ಮಟ್ಟದ ಎಸೆತಗಾರ ತನ್ವೀರ. ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕವಾದ 1 ಓಟಗಳ
ಸೇರ್ಪಡೆದೊಂದಿಗೆ ತಂಡದ ಖಾತೆ ಹೆಚ್ಚು ಏರುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 25. ಅರ್ಷದ್ ಬಜರ್ ಅವರ ಖಾತೆಯಲ್ಲಿ 12, ಇಜಾಜ್ನವರ ಖಾತೆಯಲ್ಲಿ 9 ಒಟ್ಟು ಗಳಿಕೆಯಲ್ಲಿ 25. 4ನೇ ಓವರಿನ ಮುಕ್ತಾಯದ ಬಳಿಕ 5ನೇ ಓವರಿನ ಎಸೆತಗಾರ ಭಾಗದಲ್ಲಿ ನೋಡಬೇಕಾಗಿದೆ. ಅಂಗರಗುಂಡಿಯ ಅಲೆಯ ಬುಲಿಯೆಲ್ಲ ಸ್ಟೇಜಿನಲ್ಲಿ ನೋಡುತ್ತಾ ಇದ್ದಾರೆ. ತಂಡದ ಎಸೆತಗಾರ ಭಾಗದಲ್ಲಿ ಆಸೀಫ್, 5ನೇ ಓವರಿನ ಪ್ರಥಮ ಬಾರಿ ಆಸಿಫ್ ಟು ಇಜಾಜ್. ಶ್ರೇಷ್ಠ ಮಟ್ಟದ ದಾಳಿ, ಇಲ್ಲಿ ನೋಡಿ ರನ್ಔಟ್, ಕ್ಯಾಚ್ ಔಟ್ ಮೂಲಕ 1 ವಿಕೆಟ್ ಪತನವಾಗಿದೆ. ಇಜಾಜ್ನವರ ವಿಕೆಟ್ ಪತನವಾಗಿದೆ. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಒಡಬಡಿ ದಾಂಡಿದ ಆಟಗಾರ ನಿಜಾಮ್ನವರ ಆಗಮನವಾಗಿದೆ. ಹದಿನೇಳು ಎಸೆತದ ಮುಂದೆ 16 ಓಟಗಳು ಬೇಕಾಗಿದೆ. NFC ಅಂಗರಗುಂಡಿ ವಿರುದ್ಧವಾಗಿ KFC ಕೋಡಿಕ್ಕಲ್. ಆಸೀಫ್